ಸೊ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಷ್ಟ ಆದರೂ ವೀಡಿಯೋ ಮಾಡೋದು ಇಂಥ ಫೋನಲ್ಲಿ. ದೊಡ್ಡ ದೊಡ್ಡ ಫೋನ್ ಇದ್ದರೆ ಮತ್ತು ಬೇರೆ ಅಥವಾ ಐಫೋನ್ಸ್ಗಳಾಗಲಿ ಅಥವಾ ಕ್ಯಾಮ್ರಾಗಳಾಗಲಿ ಒಂಥರ ಎಡಿಟ್ ಮಾಡಿ ಬೇರೆ ಕಡೆ ಹಾಕ್ಬೋದು. ಬಟ್ ಈ ಫೋನಲ್ಲಿ ಸ್ಟೋರೇಜ್ ಕೂಡ ಕಡಿಮೆ ಇದೆ. ಅದೇ ಥರ ನಾನು ಇವತ್ತು ವಿಷಯ ಏನಪ್ಪ ಅಂತಂದರೆ, ಒಂದು ಗಾಡಿ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆ ಗಾಡಿ ಯಾವುದಪ್ಪ ಅಂತಂದರೆ ಸ್ಕಾರ್ಪಿಯೋ ಗಾಡಿ. ಪಕ್ಕ ಗಾಡಿದು ಮಸ್ತ್ ಇದೆ. ಈ ಗಾಡಿ ಬಂದು BS4 ಅಂತ. ಈ ಗಾಡಿ ಒಂದು ವಿಶೇಷತೆ ಏನಂತಂದರೆ, ಯಾವ ಹೊಸ ಗಾಡಿ ಕೂಡ ಈ ಗಾಡಿ ಕಡಿಮೆ ಇಲ್ಲ. ಬಟ್ ಈ ಗಾಡಿನೇನಾದರೂ ಮಾಡಿಫೈ ಮಾಡಿಸಿದ್ರೆ ಪಕ್ಕ ಕ್ಲಾಸ್ ಮಾಸ್ ಆಗಿರುತ್ತೆ. ತುಂಬ ಸತಿ ನಾನು ಫಸ್ಟ್ ಕಲ್ತಿರೋದೇ ಇದೇ ಕಾರಲ್ಲಿ. ಬಟ್ ಕಾರ್ ಕಾರಲ್ಲಿ ಕಲ್ತಿರೋದು ಬೇರೆ. ಈ ಕಾರಲ್ಲಿ ಫಸ್ಟ್ ಡ್ರೈವಿಂಗು ನೋಡಿ, ಇಲ್ಲಿ ಹೈವೇ ಇದೆ, ಗಾಡಿಗಳು ಹೋಗ್ತಾ ಇದ್ದಾವೆ. ತುಂಬ ಖುಷಿ ಈ ಒಂದು ಗಾಡಿ ನಾನು ಓಡಿಸೋದ್ರಿಂದ. ಆದರೂ ತುಂಬ ಕಷ್ಟ ಕಣ್ರಿ. ಯಾಕಂತಂದರೆ ಡ್ರೈವಿಂಗ್ ಲೈಫು ಅಷ್ಟೊಂದು ಸುಲಭ ಅಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಗಾಡಿ. BS6 ಏನಾದರೂ ಮಾಡಿಫೈ ಮಾಡಿಸಿದ್ರೆ, ನಮ್ಮ ಮಾಮ ಮಾಡಿಫೈ ಮಾಡಿಸ್ಬೇಡ, 2.5 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಈ ಗಾಡಿ ಅರ್ಧ ರೊಕ್ಕ ಹೊಸದು ಹಾಕ್ಸ್ಬೇಕು. ಇವೆಲ್ಲ ಟ್ಯೂಬ್ ಲೈಟು ನೋಡಿ, ಟೈರ್ ಎಲ್ಲ ಯಾವ ಥರ ಇದೆ. ಪಕ್ಕಾ ಕ್ಲಾಸಿಕಲ್ ಗಾಡಿ ಇದು. ಟೈರ್ ನೋಡಿ ಈ ಥರ ಇದೆ. ಒಳಗಡೆ ಎಲ್ಲ ಇಂಟೀರಿಯರು. ಈಗ ಒಳಗಡೆ ಹೋಗೋಣ ಬನ್ನಿ. ಸೊ ಇದು ಈ ಗಾಡಿಯ ಒಂದು ಒಳಗಿನ ಕೂತ್ಕೊಳ್ಳುವಂಥ ಸೀಟು. ಸ್ವಲ್ಪ ಗಾಡಿ ಸ್ಮೆಲ್ ಇದೆ, ಯಾಕಂತಂದರೆ ತುಂಬ 2016 ಗಾಡಿದು. ಈ ಥರ ಇದೆ. ಇವಾಗ ಸಖತ್ತಾಗಿ ಇದೆ. ಬಟ್ ಆದರೆ ಟಿ ವಿ ಇದೆ. ಫೋನ್ ನೋಡಿ, ನನ್ನ ಫೋನ್ ಯಾವ ಥರ ಇದೆ. ಇದು ನಮ್ಮ ಒಂದು ಗಾಡಿ. ಚೆನ್ನಾಗಿದೆ ಗಾಡಿ. ಬಟ್ ಇಂಜಿನ್ ಬಗ್ಗೆ ಹೇಳೋದ್ರ ಬಗ್ಗೆ ನನಗೆ ಅಷ್ಟೊಂದು ಟರ್ಬೋ ಇಂಜನ್ ಅಂತ ಹೇಳಿದ್ದು, ಅಷ್ಟು ಬಿಟ್ಟರೆ ಉಳಿಕೆದ್ದೇನು ಗೊತ್ತಿಲ್ಲ. ಯಾಕಂತಂದರೆ ನಾ ಗಾಡಿ ಹೊಡಿತಾ ಇರೋದೇ ಈಗೀಗ. ಅದರಲ್ಲಿ ಅಥವಾ ಇದರಲ್ಲಿ ಅಷ್ಟೊಂದು ಮಾಹಿತಿ ನನಗೆ ಗೊತ್ತಿಲ್ಲ. ಗಾಡಿ ಮಾತ್ರ ಚೆನ್ನಾಗಿದೆ. ಪಕ್ಕ ಮಾಸ್ ಗಾಡಿ ಇದು. ನೋಡಿ, ಟೈರೆಲ್ಲ ಎಷ್ಟೊಂದು ಮೊನ್ನೆ ಹೊಸ ಟೈರ್ ಹಾಕಿಸಿದ್ದಾರೆ. ಸಖತ್ತಾಗಿದೆ ಗಾಡಿ ಮಾತ್ರ. ನಾನು ಹೇಳಿದ್ನಲ್ವಾ BS6 BS4 ಅಂತ. ಇದು BS4 ಗಾಡಿ. ಸಖತ್ತಾಗಿದೆ ಗಾಡಿ ಮಾತ್ರ. ಎಲ್ಲೂ ಕೂಡ ಗಾಡಿ ಸುಮಾರಾಗಿದೆ ಅಂತ ಅನಿಸೋದೇ ಇಲ್ಲ. ಚೆನ್ನಾಗಿರೋ ಕಂಡೀಷನಲ್ಲಿದೆ. ಬಟ್ ಆದರೆ ಅವಾಗವಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಬರ್ತಾ ಇರ್ತವೆ. ಸೊ ನಾರ್ಮಲ್ ಪ್ರಾಬ್ಲಮ್ಗಳೇ, ಪಂಚರ್ ಆಗೋದು ಅಥವಾ ಏನಾದರೂ ಆಗ್ತಿರುತ್ತೆ. ನೋಡಿ, ಇಲ್ಲ ಅಷ್ಟೊಂದು ಸ್ಕ್ರ್ಯಾಚ್ ಅಥವಾ ಇದೆ. ಇದನ್ನು ನೋಡಿ ನಾನು ಅಂದೆ ನಮ್ಮ ಮಮ್ಮಿಗೆ, ಮುಕ್ಕಳರ ಖರ್ಚಾತಂತ ಅವರು. ಈ ಗಾಡಿಗೆ ಹಾಕೋ ಬಂಡವಾಳದಲ್ಲಿ ಹೊಸ ಗಾಡಿನೇ ತೊಗೊಂಡ್ಬೋದು. ಬಟ್ ಆದರೆ ಈ ಥರ ಗಾಡಿ ಸಿಗೋಕ್ಕೆ ಚಾನ್ಸ್ ಇಲ್ಲ. ಅದಕ್ಕಾಗಿ ಮಸ್ತ್ ಇದೆ ಗಾಡಿ ಮಾತ್ರ. ಸೊ ಇಂಜನ್ ಬಗ್ಗೆ ಹೇಳೋಕ್ಕೆ ನನಗೆ ಇಷ್ಟೊಂದು ಇಂಜನ್ ಬಗ್ಗೆ ಗೊತ್ತಿಲ್ಲ. ಆದರೆ ಗಾಡಿ ಮಾತ್ರ ಟಾಪ್ ಲೆವೆಲ್. ಗಾಡಿ ಮಾತ್ರ ಕಂಡೀಷನ್ ಆಗಿದೆ. ಗಾಡಿ ಮಾತ್ರ ಟಾಪ್ ನೋಡ್ಬೋದು. ಈ ಹೈವೇ ದೊಡ್ಡ ದೊಡ್ಡ ವಾಹನಗಳೆಲ್ಲ ಹೋಗ್ತಾ ಇದೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಜಸ್ಟ್ ಫಾರ್ ಸಿಂಪಲ್ ಓಡಿಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಗಾಡಿಗೆ ರಿವ್ಯೂ ಕೊಡ್ಬೇಕಂತ ಅನಿಸಿತ್ತು. ಬಟ್ ಸಬ್ಜೆಕ್ಟ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅಥವಾ ಗಾಯ್ಸ್, ನಾನು ಸಬ್ಜೆಕ್ಟ್ನ ತೊಗೊಂಡು ಹುಡುಕಿ ರಿಸರ್ಚ್ ಮಾಡೋಷ್ಟಿಗೆ ಜಾಸ್ತಿ ಮರ್ತೋಗಿರ್ತೀನಿ ಅಂತ ನನಗನ್ಸುತ್ತೆ. ಆದ ಕಾರಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ಬಾಯ್ ಬಾಯ್.